ಸದಸ್ಯನ ಸದಸ್ಯತ್ವ ಅನರ್ಹ ಪ್ರಾದೇಶಿಕ ಆಯುಕ್ತರ ಅನರ್ಹತೆ ಆದೇಶವನ್ನು ಎತ್ತಿ ಹಿಡಿದ ರಾಜ್ಯ ಸರ್ಕಾರ. ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿ ದೀಪಾ ಚೋಳನ್ ಈ ಆದೇಶ ಹೊರಡಿಸಿರೋದು. ಮೇಯರ್ ಮಂಗೇಶ್ ಪವಾರ್, ಸದಸ್ಯ ಜಯಂತ್ ಜಾಧವ್ ಸದಸ್ಯತ್ವವನ್ನು ರದ್ದುಪಡಿಸಲಾಗಿದೆ. ಪ್ರಾದೇಶಿಕ ಆಯುಕ್ತರ ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗಿದ್ರು ಸದಸ್ಯರು. ಸರ್ಕಾರದ ಹಂತದಲ್ಲಿ ಇತ್ಯರ್ಥ ಮಾಡಿಕೊಳ್ಳುವಂತ ಹೈಕೋರ್ಟ್ ಸೂಚನೆಯನ್ನ ನೀಡಿತು. ಇದರ ಅನ್ವಯ ತನಿಖೆಯನ್ನು ನಡೆಸಿ ಅರ್ಜಿಯನ್ನು ತಿರಸ್ಕರಿಸಿದ ದೀಪಾ ಚೋಳನ್, ಪಿಡಬ್ಲ್ಯೂಡಿ ಇಲಾಖೆಯ ಹರಾಜಿನಲ್ಲಿ ಮಳಿಗೆ ಪಡೆದಿದ್ದ ಇಬ್ಬರು ಬಿಜೆಪಿ ಸದಸ್ಯರು, ತಿನಿಸು ಕಟ್ಟೆಯಲ್ಲಿ ಪತ್ನಿಯರ ಹೆಸರಿನಲ್ಲಿ ಮಳಿಗೆಯನ್ನು ಪಡೆದಿದ್ದ ಸದಸ್ಯರು, ಪಾಲಿಕೆ ಸದಸ್ಯರಾಗುವ ಮೊದಲು ಮಳಿಗೆ ಪಡೆದಿದ್ರು ಇಬ್ಬರು ಸದಸ್ಯರು. ಸದಸ್ಯರಾದ ಬಳಿಕ ಸರ್ಕಾರಕ್ಕೆ ಮರಳಿಸದೇ ಇರುವುದಕ್ಕೆ ಸದಸ್ಯತ್ವವನ್ನು ರದ್ದು ಮಾಡಲಾಗಿದೆ. ಮಹಾನಗರ ಪಾಲಿಕೆ ಅಧಿನಿಯಮ 1976ರ ಸೆಕ್ಷನ್ 26ರ ಅಡಿಯಲ್ಲಿ ಈ ಆದೇಶವನ್ನು ಹೊರಡಿಸಿರೋದು. ವಾರ್ಡ್ ಸಂಖ್ಯೆ 41ರ ಪಾಲಿಕೆ ಸದಸ್ಯ ಮಂಗೇಶ್ ಪವಾರ್, ವಾರ್ಡ್ ಸಂಖ್ಯೆ 23ರ ಸದಸ್ಯ ಜಯಂತ್ ಜಾಧವ್ ಇವರ ಸದಸ್ಯತ್ವವನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಕೋರ್ಟ್ ಮೆಟ್ಟಿಲೇರಲಾಗಿತ್ತು. ಬಟ್ ಕೋರ್ಟು ಸರ್ಕಾರದ ಹಂತದಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ಈ ವಿಚಾರವನ್ನು ಅಂತ ತಿಳಿಸಲಾಗಿತ್ತು. ಅದಕ್ಕೆ ಅಂತಾನೆ ತನಿಖೆಯನ್ನು ಮಾಡಲಾಗಿ ಇದೀಗ ಇಬ್ಬರ ಸದಸ್ಯತ್ವವನ್ನು ಅನರ್ಹ ಮಾಡಲಾಗಿದೆ. ಇವ್ರುಗಳು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಈ ಭಾಗಗಳಲ್ಲಿ ಅಂಗಡಿಗಳು ಮಳಿಗೆಗಳಿರುತ್ತಲ್ಲ, ಅದನ್ನು ಸದಸ್ಯರು ಪಡ್ಕೊಳ್ಳೋ ಹಾಗಿಲ್ಲ. ಆದರೆ ಇವರು ಎಲೆಕ್ಷನ್ಗಿಂತ ಮುಂಚಿತವಾಗಿ, ಸದಸ್ಯರಾಗೋಕ್ಕಿಂತ ಮುಂಚಿತವಾಗಿ ಇವರ ಹೆಂಡತಿಯರ ಹೆಸರಿನಲ್ಲಿ ಪಡ್ಕೊಂಡಿದ್ರು ಕೂಡ ಸದಸ್ಯರಾಗ್ತಾ ಇದ್ದ ಹಾಗೆಯೇ ಅದನ್ನು ಸರ್ಕಾರಕ್ಕೆ ಬಿಟ್ಕೊಡ್ಬೇಕಾಗಿತ್ತು. ಆದರೆ ಬಿಟ್ಕೊಟ್ಟಿರಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಒಂದು ಮಹತ್ವದ ಆದೇಶವನ್ನು ಹೊರಡಿಸಿರುವಂಥದ್ದು, ಇದೀಗ ಇಬ್ಬರ ಸದಸ್ಯತ್ವ ರದ್ದಾಗಿದೆ. ಈ ಬಗ್ಗೆ ಡೀಟೇಲ್ಸ್. ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಅಂತ ಮಂಗೇಶ್ ಪವಾರ್ ಆಗಿರ್ಬೋದು ಮತ್ತು ಬಿಜೆಪಿ ಪಾಲಿಕೆ ಸದಸ್ಯ ಆದಂತ ಜಯಂತ್ ಅವರ ಸದಸ್ಯತ್ವವನ್ನು ಈಗಾಗಲೇ ರದ್ದು ಮಾಡಲಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಈ ಹಿಂದೆ ಬೆಳಗಾವಿಯ ತಿನುಸುಕಟ್ಟೆಯಲ್ಲಿ ತೆಗೆದುಕೊಂಡಂತ ಮಳಿಗೆ ಏನಿದೆ, ಪತ್ನಿ ಹೆಸರಲ್ಲಿ ಮಳಿಗೆಯನ್ನು ತೆಗೆದುಕೊಳ್ಳಲಾಗಿತ್ತು. ಈ ವಿಚಾರವಾಗಿ ಸುಜಿತ್ ಮುಳುಗುಂದ್ ಎನ್ನುವಂತವರು ಬೆಳಗಾವಿ ಪ್ರಾದೇಶಿಕ ಆಯುಕ್ತರ ಬಳಿ ದೂರನ್ನ ಕೊಟ್ಟಿದ್ರು ನೀತಿ. ಆ ಒಂದು ಹಿನ್ನೆಲೆಯಲ್ಲಿ ಪ್ರಾದೇಶಿಕ ಆಯುಕ್ತರು ಈ ಹಿಂದೆನೆ ಮಂಗೇಶ್ ಪವಾರ್ ಮತ್ತು ಜಯಂತ್ ಇಬ್ಬರನ್ನು ಕೂಡ ಸದಸ್ಯತ್ವವನ್ನು ಅನರ್ಹಗೊಳಿಸಿದ್ರು. ಇದನ್ನ ಪ್ರಶ್ನೆ ಮಾಡಿ ಇವರು ಧಾರವಾಡ ಹೈಕೋರ್ಟ್ ಮೊರೆ ಹೋಗಿದ್ರು. ಧಾರವಾಡ ಹೈಕೋರ್ಟ್ ಆಗ ಏನು ಪ್ರಾದೇಶಿಕ ಆಯುಕ್ತರ ಆದೇಶವನ್ನು ಎತ್ತಿ ಹಿಡಿದಿತ್ತು. ತದನಂತರ ಏನು ಬೆಂಗಳೂರು ಹೈಕೋರ್ಟ್ ನಲ್ಲಿ ಇವರು ಏನು ಮತ್ತೆ ಮೊರೆ ಹೋದ ಬಳಿಕ ಆಗ ಬೆಂಗಳೂರು ಹೈಕೋರ್ಟ್ ಒಂದಿಷ್ಟು ಇವರಿಗೆ ಬಿಗ್ ರಿಲೀಫ್ ಕೊಡುವಂತ ಕೆಲಸವನ್ನು ಮಾಡಿತ್ತು. ಪ್ರಮುಖವಾಗಿ ಈ ಒಂದು ಪ್ರಕರಣ ಏನಿದೆ ಇದನ್ನ ಸರ್ಕಾರದ ಮಟ್ಟದಲ್ಲಿ ತಾವು ಇತ್ಯರ್ಥಪಡಿಸಿಕೊಳ್ಳುವಂತೆ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಜೊತೆಗೆ ಅಲ್ಲಿಯವರೆಗೆ ಸರ್ಕಾರದ ಮಟ್ಟದಲ್ಲಿ ಇತ್ಯರ್ಥ ಆಗುವವರೆಗೂ ಕೂಡ ಏನು ಇಬ್ಬರು ಪಾಲಿಕೆ ಸದಸ್ಯರ ಹಕ್ಕನ್ನ ಅವರಿಗೆ ಒದಗಿಸಿತ್ತು. ಅಂದ್ರೆ ಮಹಾನಗರ ಪಾಲಿಕೆ ಸದಸ್ಯರಾಗಿರ್ತಾರೆ, ಎಲ್ಲಾ ರೀತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತ ಅಧಿಕಾರವನ್ನು ಹೊಂದಿರ್ತಾರೆ ಅನ್ನುವಂತ ಒಂದು ಅವಕಾಶ ಮಾಡಿಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಮಂಗೇಶ್ ಪವಾರ್ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಆಗಿ ಅವರನ್ನ ಆಯ್ಕೆಯನ್ನು ಕೂಡ ಮಾಡಲಾಗುತ್ತೆ. ತದನಂತರ ಏನಂದ್ರೆ ಏನು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯ ಮುಂದೆ ಏನು ಈ ಒಂದು ಪ್ರಕರಣ ಮುಂದೆ ಹೋಗುತ್ತೆ, ಆಗ ದೀಪಾ ಚೋಳನ್ ಈ ಪ್ರಕರಣದ ಸಂಪೂರ್ಣವಾದಂತ ಪರ ಮತ್ತು ವಿರೋಧವಾದಂತ ಒಂದು ಏನು ಅಹವಾಲನ್ನು ಸ್ವೀಕರಿಸಿ ತದನಂತರ ಈಗ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು 19 ಪುಟಗಳ ತೀರ್ಪಿನಲ್ಲಿ ಏನು ಬೆಳಗಾವಿ ಪ್ರಾದೇಶಿಕ ಆಯುಕ್ತರ ಆದೇಶವನ್ನು ಎತ್ತಿ ಹಿಡಿದಿದ್ದಾರೆ. ಹಾಗಾಗಿ ಸದ್ಯ ಈಗ ಮಂಗೇಶ್ ಪವಾರ್ ಮತ್ತು ಏನು ಜಯಂತ್ ಏನಿದೆ ಇಬ್ಬರು ಈಗ ಸದಸ್ಯತ್ವ ಅನರ್ಹಗೊಂಡಿದೆ. ಹಾಗಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಮೇಯರ್ ಸದಸ್ಯತ್ವ ಈಗ ಅನರ್ಹಗೊಂಡಿರ್ತಕ್ಕಂಥದ್ದು. ಈಗ ಇದನ್ನ ಪ್ರಶ್ನೆ ಮಾಡಿ ಮತ್ತೆ ಏನು ಹೈಕೋರ್ಟ್ ಮೇಲೆ ಹೋಗೋದಕ್ಕೆ ಈಗ ಏನು ಬಿಜೆಪಿ ಕೂಡ ಮುಂದಾಗಿದೆ. ಆದ್ರೆ ಈ ಸದ್ಯ ಏನಿದೆ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಬಿಜೆಪಿ